ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಇವತ್ತು ಮಕರ ಸಂಕ್ರಾಂತಿ ದಿನ ಇವತ್ತು ಪ್ರಾರಂಭ ಆಗಿದೆ. ಈ ಮಕರ ಸಂಕ್ರಾಂತಿಯ ಒಂದು ವಿಶೇಷತೆ ಈ ನಾಡಿನ ಹಾಗೂ ಸಮಸ್ತ ನನ್ನ ತಾಲೂಕಿನ ಜನತೆಗೆ ಭೋಗಿ ಮತ್ತು ಪೊಂಗಲ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಏನು ಈ ಹಬ್ಬದ ವಿಶೇಷತೆ ವರ್ಷದ ಉದ್ದಕ್ಕೂ ಒಂದು ರೈತ ಭೂಮಿಯನ್ನು ಉಳುಮೆ ಮಾಡಿ ವರ್ಷದ ಪ್ರಾರಂಭದಿಂದ ವರ್ಷದವರೆಗೆ ಬೆಳೀತಕ್ಕಂಥ ಬೆಳೆಗಳು ದವಸ ಧಾನ್ಯಗಳನ್ನು ಬೆಳೆದು ಈ ಒಂದು ಜನತೆಗೆ ಕೊಡ್ತಕ್ಕಂಥ ಒಂದು ವಿಶೇಷತೆ ಇದರಲ್ಲಿದೆ. ಅದ್ರ ಜೊತೆಗೆ ಆ ಬೆಳೆ ಬೆಳಿಬೇಕು ಅಂತಂದ್ರೆ ರೈತ ಮೊದಲನೇದಾಗಿ ಎಷ್ಟೇ ಕಲ್ಟಿವೇಟರ್ ಇದ್ರೇನು, ಎಷ್ಟೇ ಬೇರೆ ಬೇರೆ ರೀತಿಯ ಸಲಕರಣೆಗಳಿದ್ರೇನು ಸಹ ತನ್ನ ಮನೆಯಲ್ಲಿ ಒಂದು ಜೋಡಿಯ ಎತ್ತುಗಳ ಮುಖಾಂತರ ಈ ಭೂಮಿಯನ್ನು ಉಳುಮೆ ಮಾಡಿ ನಮಗೆ ಕೊಡ್ತಕ್ಕಂಥ ಬೆಳೆಗಳು ಈ ಸಂಕ್ರಾಂತಿ ಹಬ್ಬದ ವಿಶೇಷತೆ ಆಗಿರ್ತದೆ. ಈ ಒಂದು ಸಂಕ್ರಾಂತಿ ಹಬ್ಬದ ವಿಶೇಷತೆಯನ್ನ ಭೂಮಿ ತಾಯಿಗೂ ರೈತರಿಗೂ ಮತ್ತು ಭೂಮಿಯನ್ನ ಉಳುಮೆ ಮಾಡ್ತಕ್ಕಂಥ ಎತ್ತುಗಳ ವಿಶೇಷತೆಯನ್ನ ಇವತ್ತು ಸಂಕ್ರಾಂತಿ ಹಬ್ಬದ ಒಂದು ಸಂಭ್ರಮ ಆಚರಣೆಯನ್ನ ಮಾಡ್ತಕ್ಕಂಥ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರೂ ಖುಷಿಯಿಂದ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡ್ಕೊಬೇಕು. ಗ್ರಾಮೀಣ ಭಾಗದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳಿಗೆ ಜನ ಸಮುದಾಯ ಒಂದು ತಲೆ ಕೊಡದೆ ವಿಜೃಂಭಣೆಯಿಂದ ತನ್ನಷ್ಟಕ್ಕೆ ತಾನು ಗ್ರಾಮಗಳಲ್ಲಿ ವಿಜೃಂಭಣೆಯಿಂದ ಹಬ್ಬಗಳನ್ನು ಮಾಡ್ಕೊಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ. ಬಹುಜನ ಒಕ್ಕೂಟ ಸಂಘಟನೆ ಕಡೆಯಿಂದ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಜೈ ಭೀಮ್. ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಬಹುಜನ ಚಳವಳಿ DSS ಕಡೆಯಿಂದ ನಾಡಿನ ಸಮಸ್ತ ಜನತೆಗೆ ಭೋಗಿ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೂ ರೈತರ ಬಾಳಲ್ಲಿ ಇದೇ ಸಂಕ್ರಾಂತಿಯಿಂದ ಇನ್ನೂ ಹೆಚ್ಚಾಗಿ ಧಾನ್ಯ ಸಿರಿ ಎಲ್ಲ ಚೆನ್ನಾಗಿ ಆಗ್ಬೇಕಂತ ನಮ್ಮ ಸಮಸ್ತ ನಾಡಿನ ಜನತೆಗೆ ಇನ್ನೊಂದ್ಸರಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಮೊದಲಿಗೆ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಎಲ್ಲ ಏನು ಈ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ, ಈ ಹಬ್ಬದಲ್ಲಿ ಏನು ಎಲ್ಲ ರೈತರು ಒಂದು ಸುಗ್ಗಿ ಹಬ್ಬ ಅಂತ ಕೂಡ ಈ ಒಂದು ಹಬ್ಬವನ್ನು ಕರೀತಾರೆ. ಈ ಒಂದು ಈ ಹಬ್ಬ ಸಂದರ್ಭದಲ್ಲಿ ಎಲ್ಲ ರೈತರು ಕೂಡ ಒಂದು ಉತ್ತಮ ಬೆಳೆಗಳನ್ನು ಮಾಡಿ ಚೆನ್ನಾಗಿರಲಿ, ಒಳ್ಳೆ ಸಮೃದ್ಧಿಯ ಒಂದು ಜೀವನವನ್ನು ನಡೆಸಲಿ, ಹಾಗೆಯೇ ಶಾಂತಿಯುತವಾಗಿ ಜೀವನ ಮಾಡಲಿ. ಏನು ಸಂಕ್ರಾಂತಿ ಹಬ್ಬ ಎಲ್ಲ ಹಳ್ಳಿಗಳಲ್ಲಿ ಶಾಂತಿಯುತವಾಗಿ ಮಾಡಿ ಪ್ರೀತಿ ವಾತ್ಸಲ್ಯದಿಂದ ಈ ಹಬ್ಬಗಳನ್ನು ಆಚರಣೆ ಮಾಡಲಿ ಅಂತಂದ್ಬಿಟ್ಟು ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕೋರುತ್ತಾ, ಎಲ್ರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್.